ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲಿ ಶಾವಿಗೆ ಪಾಯಸನ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಶಾವಿಗೆ ಪಾಯಸ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಬಾಣಲಿಗೆ 2 ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದ ಕೂಡಲೇ ನಾನು ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕೆಂಪಗಾಗೋವರೆಗೂ. ಗೋಡಂಬಿ ದ್ರಾಕ್ಷಿನ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಒಂದು ಪ್ಲೇಟಿಗೆ ಅದನ್ನು ತಗೊತಾ ಇದ್ದೀನಿ. ಅದೇ ಬಾಣಲಿಗೆ ನಾನು 1 ಬೌಲ್ ಆಗೋವಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ಶಾವಿಗೆನ ನಾನು ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಈ ಶಾವಿಗೆ ಎಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಹೊಸ್ದಾಗಿ ಯಾರು ಅಡುಗೆ ಕಲಿತಿದ್ದಾರೋ ಅವರಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಶಾವಿಗೆನ ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದಕ್ಕೆ 2 ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಅದನ್ನು ಹಾಕೋದ್ರಿಂದ ಶಾವಿಗೆ ಪಾಯಸ ತುಂಬ ಸಖತ್ತಾಗಿ ಕ್ರೀಮಿಯಾಗಿ ಬರುತ್ತೆ. ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ಶಾವಿಗೆ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ. ಅದನ್ನು ಒಂದು ಪ್ಲೇಟಿಗೆ ನಾನು ತೊಗೊತಾ ಇದ್ದೀನಿ. ಅದೇ ಬಾಣಲಿಗೆ ನಾನು 1 ಬೌಲ್ ಆಗೋವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ಅದೇ ಬೌಲಲ್ಲಿ 1 ಬೌಲ್ ನೀರನ್ನ ತೊಗೊಂಡಿದ್ದೀನಿ. 2 ಬೌಲು ಸಹ ಹಾಲನ್ನೇ ಹಾಕ್ಬೋದು, ಆದರೆ ನಾನು ಗಟ್ಟಿ ಹಾಲು ಹಾಕೋದ್ರಿಂದ 1 ಬೌಲ್ ಹಾಲು ಹಾಗೆ 1 ಬೌಲ್ ನೀರನ್ನ ಹಾಕ್ತಾಯಿದ್ದೀನಿ. ಹಾಲು ಕುದ್ಮೇಲೆ ಅದು ಹುರಿದಿರೋ ಶಾವಿಗೆನ ಅದಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೊತೀನಿ. ಇದು 70% ಇದರಲ್ಲಿ ಬೇಯಿಸ್ಕೋಬೇಕು ಶಾವಿಗೆನ. ಆಮೇಲೆ ಸಕ್ಕರೆನ ಆ್ಯಡ್ ಮಾಡ್ತೀನಿ ನಾನು. ನೋಡಿ, ಬೇಯ್ತಾ ಇದೆ. ಆವಾಗವಾಗ ತಿರುಗಿಸ್ಕೊತಾ ಇರಬೇಕು. 5 ನಿಮಿಷ ಮುಚ್ಚಿಡ್ತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಶಾವಿಗೆ. ಒಂದು 70% ಇದು ಬೆಂದಿದೆ. ಇವಾಗ ನಾನು 1 ಬೌಲು ಶಾವಿಗೆ ಹಾಕಿದ್ನಲ್ಲ, ಅದೇ ಬೌಲಲ್ಲಿ ಅರ್ಧ ಬೌಲ್ ಆಗೋವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸ್ವೀಟ್ ಸಾಕಾಗುತ್ತೆ. 1 ಬೌಲಿಗೆ 1 ಬೌಲ್ ಸಕ್ಕರೆ ಹಾಕೋದ್ರಿಂದ ತುಂಬಾ ಸ್ವೀಟ್ ಆಗುತ್ತೆ. ನಾನು ಹಾಕಿರೋದು ಕರೆಕ್ಟಾಗೆ ಬಂದಿತ್ತು. ನೋಡಿ, ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಅದೇನಪ್ಪ ಅಂದರೆ ಬಾದಾಮ್ ಪೌಡ್ರನ್ನ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಹಾರ್ಲಿಕ್ಸ್ ಪೌಡ್ರ್ ಹಾಕೋದ್ರಿಂದನೂ ಇದು ಫ್ಲೇವರ್ಫುಲ್ಲಾಗಿ ಬರುತ್ತೆ. ಮದುವೆ ಮನೆಯಲ್ಲಿ ತಿಂತೀವಲ್ಲ ಶಾವಿಗೆ ಪಾಯಸ, ಸೇಮ್ ಅದೇ ಥರನೇ ಫೀಲ್ ಆಗುತ್ತೆ. ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ಮಾಡೋದ್ರಿಂದ ಶಾವಿಗೆ ಪಾಯಸ ಸಖತ್ ಟೇಸ್ಟ್ ಬರುತ್ತೆ. ನೋಡಿ, ಇವೆರಡನ್ನೂ ಹಾಕ್ಬಿಟ್ಟು ನಾನು ಕಲಿಸ್ಕೊತಾ ಇದ್ದೀನಿ. ಶಾವಿಗೆ ಪಾಯಸ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಇದಕ್ಕೆ ನಾನು 5 ನಿಮಿಷ ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಈ ಥರ ತಿರುಗಿಸ್ಕೊತಾ ಇದ್ದೀನಿ. ಶಾವಿಗೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ ಎಕ್ಸ್ಟ್ರಾ ಇದ್ದರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಬಾದಾಮು ಅದೆಲ್ಲ. ನೋಡಿ, ಶಾವಿಗೆ ಪಾಯಸ ರೆಡಿ ಆಗ್ತಾಯಿದೆ. ನೋಡಿ, ಕ್ರೀಮಿಯಾಗಿ ತುಂಬಾ ಸಖತ್ತಾಗಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶಾವಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಲನ್ನ ಆ್ಯಡ್ ಮಾಡ್ಕೋಬೇಕು. 5 ನಿಮಿಷ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ, ಏನಾದರೂ ಹಬ್ಬ ಇತ್ತು ಅಂದರೆ ಈ ಥರ ಶಾವಿಗೆನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ತುಂಬ ಈಸಿಯಾಗೆ ಮಾಡ್ಬೋದು. 10ರಿಂದ 15 ನಿಮಿಷದಲ್ಲಿ ಶಾವಿಗೆ ಪಾಯಸನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.